ವಿಜಯ್ ಸರ್ ಮುಂದೆ ಬನ್ನಿ ಮೇಡಮ್ ಇಲ್ಲಿ ನೋಡಿ ಮೇಡಮ್ ಡೌನ್ ಮಾಡಿ ಮೇಡಮ್ ಇಲ್ಲಿ ನೋಡಿ ಈ ಕಡೆ ನೋಡಿ ಮೇಡಮ್ ಸುಷ್ಮಿತಾ ಮೇಡಮ್ ಇಲ್ಲಿ ನೋಡಿ ಸುಷ್ಮಿತಾ ಕಡೆ ಕಾಣ್ತಾರೆ ಸ್ವಲ್ಪ ಫೇಸ್ ಈ ಕಡೆ ನಿನ್ನ ಮುಂದೆ ನೀವು ಹಾಗೆ ಸೊ ಮುಂದೆ ಬನ್ನಿ ಆಗಲೇ ಇಲ್ಲಿ ನೋಡಿ ನೋಡಿ ನೀವು ಕಾಣ್ತಾ ಇಲ್ಲಿ ಸ್ವಲ್ಪ ಮುಂದೆ ನೋಡಿ ಜಗಪಣ ಇಲ್ಲಿ ಹಾಗೆ ಶುಭಾಶಯಗಳು. ಈಗ ಒಂದು ಮದುವೆಯ ಕತೆಗೆ ನಿಮ್ಮೆಲ್ಲರ ಸಹಕಾರ ಸಪೋರ್ಟ್ ಬೇಕು. ನಿರ್ಮಾಪಕರು ನಿರ್ದೇಶಕರು ಎಲ್ಲರೂ ನಮ್ಮನ್ನು ಸಪೋರ್ಟ್ ಮಾಡಿ ಈ ಮೂವಿನ ಮಾಡ್ತಾ ಇದ್ದಾರೆ. ದಯವಿಟ್ಟು ನಿಮ್ಮೆಲ್ಲರ ಸಪೋರ್ಟ್ ಕೂಡ ಬೇಕು. ಧನ್ಯವಾದಗಳು. ಹೀರೋಯಿನ್ ಆಗಿ ಮಾಡ್ತಾ ಇದ್ದೀನಿ. ಸರ್ ಇವರು ಅಂದರೆ ಫುಲ್ ಕಾಮಿಡಿ ಸಬ್ಜೆಕ್ಟಲ್ಲಿ ಹೋಗುತ್ತೆ. ಅಂದರೆ ಒಂದು ಹಳ್ಳಿಲಿ ಲೋಯರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹುಡುಗಿ, ಅವಳು ಏನೇನು ಅಂದರೆ ಅವಳು ಪ್ರೀತಿ ಇದ್ದರೂ ಕೂಡ ಅಲ್ಲಿ, ಆದರೂ ಅವಳು ಸಫರ್ ಪಡ್ತಾಳೆ, ಎಲ್ಲರ ಬಲವಂತಕ್ಕೆ ಅವಳು ಹೇಗೆ ಮದುವೆ ಆಗ್ತಾಳೆ ಅನ್ನೋದನ್ನು ಈ ಸಿನಿಮಾದಲ್ಲಿ ತೋರಿಸ್ತಾ ಇದ್ದಾರೆ. ಇಲ್ಲ, ರಿಲೀಸ್ಗಿದೆ, ಬೇರೆ ಮೂವಿಗಳಿದೆ, ರಿಲೀಸ್ಗಿದೆ. ಥ್ಯಾಂಕ್ ಯು. ನಮಸ್ಕಾರ. ವೇದಿಕೆ ಮೇಲಿರುವ ನಮ್ಮ ಹಿರಿಯ ರಂಗಕರ್ಮಿಗಳು, ಆತ್ಮೀಯರಾದ ಶ್ರೀ ಕನಸು ರಮೇಶ್ ಅವರೇ, ಹಾಗೂ ಅನ್ನದಾತರೇ, ಹಿರಿಯ ನಟರೇ, ಹಾಗೂ ನಮ್ಮ ನಿರ್ದೇಶಕರ ದಿಲೀಪ್ ಮಿತ್ರ, ಹಾಗೂ ವೇದಿಕೆ ಮೇಲಿರೋಕ್ಕೆಲ್ಲ ನಮ್ಮ ಆತ್ಮೀಯ ಸ್ನೇಹಿತರೆ ಹಾಗೂ ಮಾಧ್ಯಮ ಮಿತ್ರರೇ, ಇದು ಸಿನಿಮಾದಲ್ಲೇ ಒಂದು ಹೊಸ ಶೈಲಿಯ ಹೆಸರಿದೆ. ಒಂದು ಮದುವೆಯ ಕತೆ. ಎಲ್ರಿಗೂ ಮದುವೆ ಕತೆ, ಅವ್ರವ್ರ ಮದುವೆ ಕತೆ ಅವ್ರಿಗೆ ಗೊತ್ತೇ ಇರುತ್ತೆ, ಮದುವೆ ಆಗಿರೋರಿಗೆ ಗೊತ್ತಿರುತ್ತೆ ಎಲ್ಲ ಕತೆ ಏನು ಎತ್ತ ಅಂತ. ಸೊ ಅದನ್ನು ಇವರು ನಮ್ಮ ರಮೇಶ್ ಅವರು ಈಗ ಸಿನಿಮಾ ಮಾಡೋಕ್ಕೆ ಹೊರಟಿದ್ದಾರೆ. ರಮೇಶ್ ಅವರು ಹೇಳಿದಾಗೆ ಅದೊಂದು ಹಳ್ಳಿಗೆ ನಡೀತಕ್ಕಂಥ ಒಂದು ಮದುವೆಯ ಸುತ್ತ ನಡೆಯುವ ಹಲವಾರು ನೈಜ ಘಟನೆಗಳನ್ನು ಆಧರಿಸಿ ಈ ಸಿನಿಮಾವನ್ನು ಮಾಡಿದ್ದಾರೆ. ಇದರಲ್ಲೊಂದು ಒಳ್ಳೆ ನನಗೆ ಪಾತ್ರ ಕೂಡ ಒಂದು ಲೀಡ್ ರೋಲನ್ನು ಕೊಟ್ಟಿದ್ದಾರೆ. ಸೊ ಯುಗಾದಿ ಹಬ್ಬ ಆದಮೇಲೆ ಮೊದಲ ಮುಹೂರ್ತ ಇದು, ಹೊಸ ವರ್ಷದ ಹೊಸ ಮುಹೂರ್ತ. ಚಿತ್ರತಂಡಕ್ಕೆ ಶುಭವಾಗಲಿ. ಈಗಾಗಲೇ ಕನಸು ರಮೇಶ್ ಅವರು ಆಯುಕ್ತ ಅನ್ನೋ ಸಿನಿಮಾ ಮಾಡಿ ಅದರಲ್ಲಿ ತಮ್ಮ ಛಾಪನ್ನು ಮೂಡಿಸಿದ್ದಾರೆ. ರಂಗಭೂಮಿಯಲ್ಲಿ ಹಲವಾರು ಯಶಸ್ವಿ ಪ್ರದರ್ಶನಗಳನ್ನು ಮಾಡಿರ್ತಕ್ಕಂಥ ರಂಗಭೂಮಿಯ ಕರ್ತೃ ಶ್ರೀ ರಮೇಶ್ ಅವರು ಕಥೆಯನ್ನು ಮಾಡಿ ದಿಲೀಪ್ ಅವರ ಸಾರಥ್ಯದಲ್ಲಿ ಈ ಸಿನಿಮಾ ಮೂಡಿ ಬರ್ತಾ ಇದೆ. ಈ ಸಿನಿಮಾ ಯಶಸ್ಸನ್ನು ಕಾಣಲಿ. ಹಾಗೆ ನಮ್ಮ ಬಹು ಬಿರಿಯಾನಿ ಖ್ಯಾತಿ ರಮೇಶಣ್ಣ ಅವರು, ಜಯರಾಮಣ್ಣ ಅವರು ಕೂಡ ಒಂದು ಒಳ್ಳೆ ಪಾತ್ರ ನಡೆಸ್ತಾ ಇದ್ದಾರೆ. ನಟರಾಜ್ ಅವರಿದ್ದಾರೆ, ಮತ್ತು ನಮ್ಮ ಆತ್ಮೀಯ ಮಿತ್ರರಿದ್ದಾರೆ. ಎಲ್ಲರೂ ಕೂಡ ಶುಭವಾಗಲಿ. ವಿಶೇಷವಾಗಿ ನಿರ್ಮಾಪಕರಿಗೆ ಈ ಸಿನಿಮಾ ಒಳ್ಳೆ ಹಿಟ್ಟಾಗಿ ನೀವು ಹಾಕಿರೋ ಬಂಡವಾಳ ವಾಪಸ್ ಬರಲಿ ಅಂತ ಮಂಡ್ಯ ಮಹಾಕಾಳಮ್ಮನಲ್ಲಿ ಬೇಡ್ಕೊಳ್ತೀನಿ. ಇಡೀ ಚಿತ್ರತಂಡ ಇವತ್ತು ಸ್ಥಳೀಯ ಕಲಾವಿದರನ್ನ ಬಳಸ್ಕೊಂಡು ಈ ಸಿನಿಮಾ ಮಾಡ್ತಾ ಇರೋದು ವಿಶೇಷ. ನಮ್ಮ ಕನಸು ರಮೇಶ್ ಅವರು, ಹಾಗೆ ಹೊಸದಾಗಿ ಮದುವೆ ಆಗಿರ್ತಕ್ಕಂಥ ಸುಷ್ಮಿತಾ ಮತ್ತು ಜಗ್ಗಪ್ಪ ಅವರೇನು ಅವರಿಗೆ ಒಳ್ಳೆ ಫೋಟೋ ಶೂಟಲ್ಲಿದ್ದಾರೆ. ಮದುವೆಯ ಕತೆ ಅಂದರೆ ಎಲ್ಲರಿಗೂ ಅವ್ರವ್ರ ಮದುವೆ ಕತೆ ಅವ್ರಿಗೆ ಗೊತ್ತೇ ಇರುತ್ತೆ. ಮದುವೆ ಆದಮೇಲೂ ಕತೆ ಗೊತ್ತಿರುತ್ತೆ, ಮದುವೆ ಆಗೋಕ್ಕೆ ಮೊದಲು ಗೊತ್ತಿರುತ್ತೆ, ಮದುವೆ ಆದ ನಂತರ ಏನು ನಡೆಯುತ್ತೆ ಎಲ್ಲ ಕತೆಗಳು ಗೊತ್ತಿರುತ್ತೆ. ಒಂದು ಮದುವೆ ಆಗಬೇಕಾದ್ರೆ ಎಷ್ಟೆಲ್ಲ ಕಷ್ಟಗಳನ್ನ ಪಡ್ತಾರೆ ಅನ್ನೋದು ಸೂಕ್ಷ್ಮವಾಗಿ ಸಿನಿಮಾದಲ್ಲಿ, ಒಂದು ಸಿನಿಮಾ ಮಾಡಬೇಕಾದ್ರೆ ಎಷ್ಟೆಲ್ಲ ಕಷ್ಟಪಡಬೇಕು ಅನ್ನೋದನ್ನು ತೋರ್ಸೋಕೆ ಕೊಟ್ಟಿದ್ದಾರೆ ನಮ್ಮ ಕನಸು ರಮೇಶ್ ಅವರು ಮತ್ತು ಅವರ ತಂಡ. ಅವರ ಇಡೀ ತಂಡಕ್ಕೆ ಶುಭವಾಗಲಿ. ವಿಶೇಷವಾಗಿ ಮಾಧ್ಯಮ ಮಿತ್ರರು ಈ ಸಿನಿಮಾಗೆ ಸಪೋರ್ಟ್ ಮಾಡಿ ತಮ್ಮ ಬೆಂಬಲವನ್ನು ಸೂಚಿಸಿದರೆ ನಿಜವಾಗ್ಲೂ ಈ ಸಿನಿಮಾ ಒಳ್ಳೆ ರೀತಿಯಲ್ಲಿ ಮೂಡಿಬರುತ್ತೆ ಅಂತ ಕೇಳ್ಕೊಳ್ತಾ, ಒಂದು ಮದುವೆಯ ಕತೆ ಯಶಸ್ಸನ್ನು ಕಾಣಲಿ. ಆ ಬಂಡೆ ಮಹಾಕಾಳಮ್ಮನ ದೇವಸ್ಥಾನದಲ್ಲಿ ಮಾಡ್ತಾ ಇರೋ ಪೂಜೆ ಯಶಸ್ವಿಯಾಗಲಿ ಅಂತ ಹಾರೈಸ್ತೀನಿ. ಶುಭವಾಗಲಿ ಸರ್. ಕನ್ನಡ ಕುಲಕೋಟಿಗೆ ಈ ಬಹು ಬಿರಿಯಾನಿ ಜಯರಾಮ್ ಮಾಡುವ ಶರಣಾರ್ಥಿಗಳು. ಒಂದು ಮದುವೆ ಕತೆ, ಎಲ್ಲರೂ ತಪ್ಪದೆ ಬನ್ನಿ. ಮದುವೆ ಇದನ್ನ ನಿರ್ದೇಶಕರು ನಮ್ಮ ಕನಸು ರಮೇಶ್ರವರು ಮತ್ತು ನಮ್ಮ ದಿಲೀಪ್ರವರು, ನಮ್ಮ ನಿರ್ಮಾಪಕರು
ಈ ಕಥೆಯನ್ನು ಮಾಡೋಕ್ಕೆ ಹೊರಟವ್ರೆ. ಇದು ಎಲ್ಲರಿಗೂ ಬೇಕಾಗಿರುವಂಥ ಕತೆ. ಏನು ಈ ಮನುಕುಲಕ್ಕೆ ಏನು ಯಾರು ಸನ್ಯಾಸಿಗಳಾಗವ್ರೆ ಅವ್ರಿಗೆ ಮಾತ್ರ ಬೇಡ, ಬಾಕಿಯವ್ರಿಗೆಲ್ಲರಿಗೂ ಬೇಕು. ಕೆಲವರು ಮದುವೆ ಆಗಿ ಅನುಭವಿಸಿ ಸನ್ಯಾಸಿಗಳಾಗಿರೋದು ಉಂಟು. ಅಲ್ಲ, ಹಂಗೆ ಈ ಒಂದು ಮದುವೆ ಕತೆ ಚಿತ್ರ ಮಾಡಿಕೊಟ್ಟವ್ರೆ. ನಾನು 100ಕ್ಕೂ ಹೆಚ್ಚು ಚಲನಚಿತ್ರಗಳಲ್ಲಿ ಕಾಮಿಡಿ ಪಾತ್ರ, ಪೋಷಕ ಪಾತ್ರ ಮಾಡ್ಕೊಂಬಂದಿದ್ದೀನಿ. ಈ ಚಿತ್ರದಲ್ಲಿ ಮುಖ್ಯ ಪಾತ್ರ ಕೊಟ್ಟಿದ್ದಾರೆ. ನನಗೆ ಎಲ್ಲಿಲ್ಲ ಸಂತೋಷ. ಈ ಚಿತ್ರ ಯಶಸ್ವಿಯಾಗಲಿ, ತಮ್ಮೆಲ್ಲರ ಆಶೀರ್ವಾದ ಈ ಸಿನಿಮಾಕ್ಕಿರಲಿ ಅಂತ ಕೇಳ್ಕೊತೀನಿ. ನಾವು ಕಲಾವಿದರು ಹೇಳ್ಕೊಟ್ಟಿದ್ದ ಡೈಲಾಗ್ ಮಾತ್ರ ಹೇಳೋದು, ಹೊಸ್ದಾಗಿ ಹೇಳಕ್ಕೆ ಬರೋಲ್ಲ. ಹಂಗೆ ಡೈಲಾಗ್ ಅವ್ರು ಹೇಳ್ಕೊಡ್ತಾರೆ, ನಾವು ಹೇಳ್ತೀವಿ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಶರಣಾರ್ಥಿ. ಅದೇ ಹೇಳಿದ್ನಲ್ಲ, ಇದುವರೆಗೂ ಕಾಮಿಡಿ ಪಾತ್ರಗಳನ್ನ, ಪೋಷಕ ಪಾತ್ರಗಳನ್ನ ಮಾಡ್ಕೊಂಬಂದಿದ್ದೀವಿ. ಇದರಲ್ಲಿ ಮುಖ್ಯ ಪಾತ್ರ ಅಂದಿದ್ದಾರೆ. ಇನ್ನೂ ಪೂರ್ಣವಾಗಿ ನಮಗೆ ಅಲ್ಲೇ ಹೇಳ್ತೀವಿ, ನಿಮಗೆ ನೀವು ಅಷ್ಟು ಕ್ಯಾಚ್ ಮಾಡ್ಕೋತೀರಿ ಅಂತ ಅವ್ರು ನಮ್ಮ ಮೇಲೆ ನಂಬಿಕೆ ಇಟ್ಟು ಪೂರ್ಣ ಕತೆ ನನಗೆ ಹೇಳಿಲ್ಲ. ಮುಖ್ಯ ಪಾತ್ರ ಅಂತ ಹೇಳಿದ್ದಾರೆ. ಸಂತೋಷ ನಮಗೆ. ಸಸ್ಪೆನ್ಸ್ ಅಂತ. ನಮಸ್ಕಾರ, ನಾನು ಸಂತ ನಡಕ್ ಮಾತಾಡ್ತಾ ಇದ್ದೀನಿ. ಒಂದು ಸಿನಿಮಾ ಕತೆ ಚಿತ್ರದ ಬಗ್ಗೆ ಏನಪ್ಪ ಅಂತಂದರೆ, ಈಗಾಗಲೇ ನಮ್ಮ ಹಿರಿಯ ಕಲಾವಿದ ಗಣೇಶ್ ಅವರು ಹೇಳಿದ್ದಾರೆ ಮದುವೆ ಕತೆ, ಒಂದು ಮದುವೆ ಕತೆ ಸಿನಿಮಾ ಕತೆ. ಆಮೇಲೆ ನಮ್ಮ ಜಯಣ್ಣ ಅವರು ಹೇಳಿದ್ದಾರೆ, ನಾನೇ ಹೇಳಬೇಕಾಗಿಲ್ಲ. ಈ ಯುದ್ಧದಲ್ಲಿ ಒಂದು ಲೀಡ್ ರೋಲ್ ಕೊಟ್ಟಿದ್ದಾರೆ, MLA ಕ್ಯಾರೆಕ್ಟ್ರು ಪಾತ್ರ ಮಾಡ್ತಾಯಿದ್ದೀನಿ. ನಿರ್ದೇಶಕರಿಗೂ ಮತ್ತು ಅನ್ನದಾತ ಪ್ರಭುಗಳಾಗಿರ್ತಕ್ಕಂಥ ನಿರ್ಮಾಪಕರು ಎಲ್ಲರಿಗೂ ಶರಣಾರ್ಥಿಗಳಾಗಿದ್ದೀನಿ. ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ಕಲಾವಿದರಿಗೂ ಮತ್ತು ಸ್ನೇಹಿತರಿಗೂ, ಅಕ್ಕ ತಂಗಿರ ಅಣ್ಣ ತಮ್ಮರಿಗೂ ಈ ನಟರಾಜನ ನಮಸ್ಕಾರಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಎಲ್ಲ ಮಾಧ್ಯಮ ಮಿತ್ರದವರಿಗೂ ವಂದನೆಗಳು. ಹಾಗೂ ಗಣೇಶ್ ಸರು, ನಮ್ಮ ನಿರ್ದೇಶಕರು ಸಾರ್ಗೆ, ಆಮೇಲೆ ಜಯರಾಮಣ್ಣ ಅವ್ರಿಗೆ, ನಮ್ಮ ನಿರ್ದೇಶಕರು ಕೋ ಡೈರೆಕ್ಟ್ರು ದಿಲೀಪ್ ಅವ್ರಿಗೆ, ಎಲ್ಲರಿಗೂ ವಂದನೆಗಳು. ನಮ್ಮ ಜಯರಾಮಣ್ಣನ ನಾವು ಸುಮಾರು ಸಿನಿಮಾದಲ್ಲಿ ನೋಡಿದ್ದೀವಿ, ಸೀರಿಯಲ್ಗಳಲ್ಲೆಲ್ಲ ನೋಡಿದ್ದೀವಿ. ಖುಷಿಯಾಗಿ ಅವರು ಹೇಳ್ಕೊಟ್ಟಿದ್ದು ಆ್ಯಕ್ಟ್ ಮಾಡ್ತಾಯಿದ್ರು. ಈಗ ಅವ್ರಿಗೆ ಒಂದು ಪ್ರಮುಖ ಪಾತ್ರ ಇದರಲ್ಲಿ ಸಿಕ್ಕಿದೆ. ಹೀರೋ ಅನ್ನೋದರಲ್ಲಿ ತಪ್ಪಾಗಲಾರದು. ಸಂಪೂರ್ಣ ಹಾಸ್ಯಮಯ ಇದೆ ಇದರಲ್ಲಿ. ಒಂದು ಹಳ್ಳಿಲಿ ನಡೆಯೋ ಒಂದು ಮದುವೆ ಕತೆ ಇದಾಗಿರುತ್ತೆ. ತುಂಬ ಚೆನ್ನಾಗಿ ಲೈನ್ ಮಾಡ್ಕೊಂಡಿದ್ದಾರೆ ಸಾರು. ದಿಲೀಪ್ ಅವರು ಇದಕ್ಕೆ ತುಂಬ ಸಹಕಾರ ಮಾಡ್ತಿದ್ದಾರೆ. ಮತ್ತು ಎಲ್ಲರದು, ನಿಮ್ಮ ಮಾಧ್ಯಮದವ್ರದ್ದು ಮತ್ತು ಎಲ್ಲ ಕಲಾವಿದರದ್ದು ಸಹಕಾರ ಬೇಕು. ನಮ್ಮ ಜಯರಾಮಣ್ಣನ ಬೆಳೆಸೋಣ, ಆರಿಸೋಣ. ಎಲ್ಲರಿಗೂ ನಮಸ್ಕಾರ. ನಾನು ಈಗಾಗಲೇ, ನನ್ನ ಹೆಸರು ಕನಸು ರಮೇಶ್ ಅಂತ, ಈ ಒಂದು ಮದುವೆ ಕತೆ ನಿರ್ದೇಶನವನ್ನು ಮಾಡ್ತಾಯಿದ್ದೀನಿ. ಈಗಾಗಲೇ ನಾನು ಆಯುಕ್ತ ಎಂಬ ಕನ್ನಡ ಚಿತ್ರವನ್ನು ನಿರ್ದೇಶನ ಮಾಡಿ, ಅದು ಉತ್ತರ ಕರ್ನಾಟಕದಲ್ಲಿ 5 ವಾರಗಳ ಭರ್ಜರಿ ಪ್ರದರ್ಶನವನ್ನು ಕಾಣ್ತು. ಯಶಸ್ವಿ ಕೂಡ ಆಗಿದೆ. ಇದಾದ ನಂತರ ನಾನು ಒಂದು ಲವ್ ಸಬ್ಜೆಕ್ಟ್ ಮಾಡಬೇಕು, ಒಂದು ಲವ್ ಸಬ್ಜೆಕ್ಟು ತುಂಬ ಚೆನ್ನಾಗಿದೆ. ಲವ್ ಸಬ್ಜೆಕ್ಟಲ್ಲಿ ತಾಯಿ ಸೆಂಟಿಮೆಂಟು, ತಂದೆ ಸೆಂಟಿಮೆಂಟ್ ಹೇಗಿರುತ್ತೆ ಅನ್ನೋ ಒಂದು ಕಥೆನ ಮಾಡಬೇಕು ಅಂತ ನಾನು ಹೊರಟಿದ್ದೆ. ಆ ಟೈಮಲ್ಲಿ ನನಗೆ ಪರಿಚಯ ಆದವರು, ಅಂದರೆ ಹಿಂದಿನಿಂದಲೂ ಪರಿಚಯ, ಮಧ್ಯ ಪರಿಚಯ ಆದವರು ದಿಲೀಪ್ ಸಂಜೀವ್ ಅಂತ. ಅವರೀಗ ನಮ್ಮ ಫಿಲಮ್ನಲ್ಲಿ ಕೋ ಡೈರೆಕ್ಟ್ರಾಗಿ ಕೆಲಸ ಮಾಡ್ತಾಯಿದ್ದಾರೆ. ಅವ್ರು ಹೇಳಿದ್ರು, ಸರ್ ನಿಮ್ಗೆ ಈ ವಯಸ್ಸಲ್ಲಿ ಯಾಕೆ ಇದು ಲವ್ ಸ್ಟೋರಿ, ಒಂದು ಕಾಮಿಡಿ ಯಾಕೆ ಮಾಡಬಾರ್ದು, ನೀವು ಕಾಮಿಡಿ ಸಬ್ಜೆಕ್ಟ್ ತಗೊಳ್ಬೋದು ಸರ್ ಅಂತ ಹೇಳಿದ್ರು. ನನಗೆ ಹೌದು ಅನ್ನಿಸ್ತು. ನಮ್ಗೆ ಈ ವಯಸ್ಸಲ್ಲಿ ಯಾಕೆ ನಂಗೆ ಲವ್ ಸ್ಟೋರಿ ಬೇಡ, ಒಂದು ಕಾಮಿಡಿ ಸಬ್ಜೆಕ್ಟ್ ತಗೊಂಡ್ರೆ ಇವತ್ತೆಲ್ಲ ಥಿಯೇಟ್ರಿಗೆ ಹೋಗೋರು ನಗಕ್ಕೆ ಹೋಗ್ತಾರೆ ಹೊರತು ಅಲ್ಲಿ ಕಷ್ಟ ಸುಖ ಅಳೋದನ್ನು ನೋಡೋಕ್ಕೆ ಯಾರೂ ಇಷ್ಟಪಡಲ್ಲ. ಈ ಒಂದು ಇದರಲ್ಲಿ ಒಂದು ಕಾಮಿಡಿ ಸಬ್ಜೆಕ್ಟ್ ತಗೊಳ್ಳೋ ಸರ್ ಅಂತ ನಾವು ಚರ್ಚೆ ಮಾಡಿದಾಗ ಅವ್ರು ಹೇಳಿದ್ರು, ಸರ್ ಟೈಟ್ಲ್ ಇಟ್ಟದ್ದು ಅವರೇನೆ, ಒಂದು ಮದುವೆ ಕತೆ ಅಂತ. ಒಂದು ಮದುವೆ ಕತೆ ಅಂತ ಮಾಡೋದು ಹೆಂಗೆ ಸರ್ ಅಂತಂದು ಆವಾಗ ನಾನು ಹೇಳಿದೆ, ಒಂದು ಮದುವೆ ಕತೆ ಅಂತಂದ್ರೆ ಇದು ಚೆನ್ನಾಗಿದೆ ಟೈಟ್ಲು, ಬಟ್ ಅದಕ್ಕೆ ಕಥೆನ ಈ ರೀತಿ ಜೋಡಿಸೋಣ ಅಂಥೇಳಿ ಆ ಒಂದು ಸಬ್ಜೆಕ್ಟನ್ನು ನಾವು ಚರ್ಚೆ ಮಾಡಿದ್ದು. ಅದು ತುಂಬ ಅದ್ಭುತವಾಗಿ ಬಂತು. ಆ ಚರ್ಚೆ ಏನಪ್ಪ ಅಂತಂದರೆ, ಇವತ್ತು ಎಲ್ಲರೂ ಊರಿನಲ್ಲಿ ಕೇಳಿರ್ಬೋದು, ಒಂದೊಂದು ಹಳ್ಳಿನಲ್ಲಿ 30ರಿಂದ 40, 40ರಿಂದ 50 ಗಂಡು ಮಕ್ಕಳು ಮದುವೆ ಇಲ್ದೇ 45 ವರ್ಷ ಆದರೂ ಕೂಡ ಮದುವೆ ಇಲ್ದೇ ಮಕ್ಕಳಿದ್ದಾರೆ. ನೀವು ಇದು ಕಲ್ಪನೆ ಅಲ್ಲ, ಇದು ವಾಸ್ತವ. ಪ್ರತಿ ಒಂದು ಊರಿನಲ್ಲೂ 40ರಿಂದ 50 ವರ್ಷ ಆಗಿರ್ತಕ್ಕಂಥ ಗಂಡು ಮಕ್ಕಳು ಮದುವೆ ಇಲ್ದೇ ಇದ್ದಾರೆ. ಯಾತಕ್ಕೆ ಅಂತಂದರೆ, ರೈತರ ಮಕ್ಕಳಿಗೆ ಹೆಣ್ಣು ಕೊಡಲ್ಲ. ನೀವೇನು ಕೆಲಸ ಮಾಡ್ಕೊಂಡಿದ್ದೀರಿ, ಜಮೀನು ಕೆಲಸ, ನಾವು ಹೆಣ್ಣು ಕೊಡಲ್ಲ. ಅವರು ರೈತರೇ, ಅವ್ರ ಮನೇಲೂ ಗಂಡು ಮಕ್ಕಳಿವೆ, ಅವ್ರ ಗಂಡು ಮಕ್ಳಿಗೆ ಹೆಣ್ಣಿಲ್ಲ. ಬಟ್ ಬೇರೆಯವ್ರು ಬಂದು ಅವ್ರ ಮಗಳನ್ನ ಕೇಳಿದಾಗ, ಇಲ್ಲ ನಾವು
ರೈತರಿಗೆ ಹೆಣ್ಣು ಕೊಡಲ್ಲ, ಯಾವ್ದಾದ್ರು ಕೆಲಸದಲ್ಲಿರಲಿ, ಆಮೇಲೆ ಯಾವ್ದಾದ್ರು ಕಂಪ್ನಿಯಲ್ಲಿರಲಿ, ಅದು ಸಿಟಿಲಿರಲಿ, ಈ ಥರ ಆದಾಗ ಯಾವ ರೀತಿ ಮದುವೆ ಮಾಡೋದು ಮಕ್ಕಳಿಗೆ? ಕೊನೆಗೆ ಒಂದು ಊರಿನಲ್ಲಿ ಒಬ್ಬರಿಗೆ ಮದುವೆ ಫಿಕ್ಸ್ ಆಗುತ್ತೆ, ಅದು ಗೌರ್ಮೆಂಟ್ ಕೆಲಸದವ್ರಿಗೆ. ಆ ಮದುವೆ ಫಿಕ್ಸ್ ಆದ ಮೇಲೆ ಆ ಮದುವೆನ ಮಾಡೋಕ್ಕೆ ಚೌಲ್ಟ್ರಿಗೆ ಹೋಗ್ತಾರೆ, ಆ ಚೌಲ್ಟ್ರಿಯಿಂದ ಹೊರಗಡೆ ಬರ್ತಾರೆ. ಇಷ್ಟೇ ಕತೆ. ಆ ಚೌಲ್ಟ್ರಿಗೆ ಹೋದ್ಮೇಲೆ ಆ ಮದುವೆ ಯಾವ ರೀತಿ ಆಗುತ್ತೆ, ಅಲ್ಲಿ ಏನೇನೋ ಘಟನೆಗಳು ನಡೀತವೆ, ಇವೆಲ್ಲ ಫುಲ್ಲು ಸಸ್ಪೆನ್ಸ್ ಆಗಿ ತೆಗೆದಿದ್ದೀವಿ. ಬಟ್ ಇನ್ನೊಂದೇನಪ್ಪ ಅಂತಂದರೆ, ನಾವು ಸರ್ಕಾರಿ ಕೆಲಸದವ್ರಿಗೆ ಕೊಡಬೇಕು ಅಂತ ಹೆಣ್ಮಕ್ಳನ್ನ ಮನೇಲಿ ಇಟ್ಕೊಂಡಿರೋರು ಹೀಗೆ ನಿಜವಾಗ್ಲೂ ನಾನು ಥ್ಯಾಂಕ್ಸ್ ಹೇಳಬೇಕು. ಇಂಥ ಕಥೆನ ಮಾಡುವ ಸರ್ ಅಂತ ನನಗೆ ಬೆನ್ನು ತಟ್ಟೋದಕ್ಕೆ ಅವ್ರಿಗೆ ನಿಜವಾಗ್ಲೂ ಇದು ಹೇಳಬೇಕು. ಆ ಟೈಮಲ್ಲಿ ಇದಕ್ಕೆ ಬಂಡವಾಳ ಹೂಡೋರು ಯಾರು ಏನು ಅಂತಂದ್ಬಿಟ್ಟು ನಾವು ಸಮಸ್ಯೆಯಲ್ಲಿದ್ದಾಗ ನಮಗೆ ವಿಜೇಂದ್ರ ಗೌಡ ಅವರು ಸಾಥ್ ಕೊಟ್ಟರು. ಇಲ್ಲ, ಇಂಥ ಒಂದು ಕತೆಗೆ ನಾನು ಕೈ ಜೋಡಿಸ್ತೀನಿ, ನೀವು ಯಾವುದೇ ಕಾರಣದಿಂದ ಇದು ನಿಲ್ಲಿಸಬೇಡಿ, ಇದನ್ನು ನೀವು ಬೆಂಗಳೂರಿನಲ್ಲೇ ಮುಹೂರ್ತ ಮಾಡಬೇಕು ಅಂತೇಳಿ ಇವತ್ತು ಈ ಮುಹೂರ್ತ ಕಾರ್ಯ ಭಾಳ ಅದ್ಭುತವಾಗಿ ನಡೆದಿದೆ. ಇದಕ್ಕೆಲ್ಲ ಕಾರಣೀಭೂತರಾದಂಥ ಕಲಾ ಮಾಧ್ಯಮ ತಮ್ಮಂಥ ಮಾಧ್ಯಮ ಮಿತ್ರರಿಗೆಲ್ಲ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಜಗ್ಗಪ್ಪ ಸುಕ್ಷಿತ ಕ್ಯಾರೆಕ್ಟ್ರು ಇದರಲ್ಲಿ ಒಂದು ಮದುವೆ ಅಂತಂದಮೇಲೆ ಹುಡುಗನಿಗೆ ಅಥವಾ ಹುಡುಗಿಗೆ ಚಿಕ್ಕಪ್ಪ ಚಿಕ್ಕಮ್ಮ ಅಥವಾ ನೆಂಟರು ಬಂಧು ಬಳಗ ಎಲ್ಲ ಇರ್ತಾರೆ. ಆ ಥರದಲ್ಲಿ ಒಂದು ಅದ್ಭುತವಾದ ಕ್ಯಾರೆಕ್ಟರ್ ಇದೆ ಅವರಿಗೆ, ಅದು ಹೇಳೋಕ್ಕಾಗಲ್ಲ. ಇದು ಸಸ್ಪೆನ್ಸ್ ಅಂತ ಹೇಳ್ತಾ ಇದ್ದೀನಿ. ಬಟ್ ಅಲ್ಲಿ ಹೋಗ್ತಕ್ಕ ಪ್ರತಿಯೊಂದು ಪಾತ್ರಗಳು ರನ್ನಿಂಗಲ್ಲೇ ಹೋಗ್ತವೆ, ಕಾಮಿಡಿಲೇ ಹೋಗ್ತವೆ. ಯಾವನೊಬ್ಬ ಹೋಗ್ತಾನೆ ಅಂತಂದರೆ ಅದಕ್ಕೆ ಏನೋ ಒಂದು ಅರ್ಥ ಇರುತ್ತೆ, ಅಲ್ಲಿ ಏನೋ ಒಂದು ನಡೆಯುತ್ತೆ. ಅಲ್ಲಿ ಒಂದು ಮದುವೆ ಅಂತ ನೀವು ಹಳ್ಳಿನಲ್ಲಿ ನೋಡಿರ್ಬೋದು, ಒಂದು ಕಡೆ ಇಸ್ಪೇಟ್ ಗ್ಯಾಂಗ್ ಇರುತ್ತೆ, ಒಂದು ಕಡೆ ಕುಡುಕರಿಗೆ ಗ್ಯಾಂಗ್ ಇರುತ್ತೆ, ಇನ್ನೊಂದು ಕಡೆ ಹುಡುಗಿರ ರೇಕ್ಸೋ ಗ್ಯಾಂಗ್ ಇರುತ್ತೆ. ಅದನ್ನು ನಿಮಗೆ ಒಂದು ಮದುವೆಗೆ ಹೋದಾಗ ಗೊತ್ತಾಗುತ್ತೆ. ಅದು ನಮ್ಮ ಫಿಲಮ್ ನೋಡಿ ಬಂದು ಗೊತ್ತಾಗುತ್ತೆ. ಅದು ಫಿಲಮ್ನಲ್ಲೇ ನೋಡಬೇಕು ನೀವು ಅದನ್ನು. ಅತಿ ಶೀಘ್ರದಲ್ಲೇ ಮಂಡ್ಯ ಅಥವಾ ಮೈಸೂರಿನಲ್ಲಿ ಆಗುತ್ತೆ ಸರ್, ಅತಿ ಶೀಘ್ರದಲ್ಲೇ ಆಗುತ್ತೆ ಸರ್. 3 ಹಾಡುಗಳಿದೆ ಸರ್, 2 ಫೈಟ್ ಇದೆ. ಹಾಡುಗಳಂತೂ ತುಂಬ ಅದ್ಭುತವಾಗಿದೆ ಸರ್. ಸಾಂಗ್ಗಳು 2 ಸಾಂಗನ್ನು ರವಿಕುಮಾರ್ ಕಪ್ಸೋಗೆಯವರು ಬರೆದಿದ್ದಾರೆ, ಇನ್ನೊಂದನ್ನು ದಿಲೀಪ್ ಸಂಜೀವ್ ಅವರು ಬರೆದಿದ್ದಾರೆ. ತುಂಬ ಅದ್ಭುತವಾಗಿವೆ. ಈ 3 ಹಾಡುಗಳು ನಿಜವಾಗ್ಲೂ ಕರ್ನಾಟಕದಲ್ಲಿ ಒಂದು ಮೈಲಿಗಲ್ಲಾಗಿ ನಿಲ್ತವೆ ಅನ್ನೋದಕ್ಕೆ ನಾನು ತುಂಬ ಸಂತೋಷ ಪಡ್ತೀನಿ. ಯಾವುದಲ್ಲಿ ಸರ್? ಇನ್ನೂ ಶೋಧನೆಯಲ್ಲಿ ಇದೆ ಸರ್, ಸಂಶೋಧನೆ ಮಾಡ್ತಾಯಿದ್ವಿ, ಯಾರು ಹಾಕೊಂಡ್ರೆ ಚೆನ್ನಾಗಿರುತ್ತೆ ಅಂತ. ಅದರ ಜೊತೆಯಲ್ಲೇ ವೇದಿಕೆ ಮೇಲೆ ಕುಳಿತಿರ್ತಕ್ಕಂಥ ನಮ್ಮ ಹಿರಿಯ ಕಲಾವಿದರು ಹಾಗೂ ಕಿರಿಯ ಕಲಾವಿದರು ಎಲ್ಲರೂ ಸಮ್ಮಿಶ್ರಣ, ಎಲ್ಲರನ್ನ ಒಂದು ಚಿತ್ರದಲ್ಲಿ ತೋರಿಸಿ ಈ ಒಂದು ಚಿತ್ರವನ್ನು ಯಶಸ್ವಿ ಮಾಡಬೇಕು ಅಂತ ನಮ್ಮ ಕನಸು ರಮೇಶ್ ಅವರ ಏನು ಅಂದ್ಕೊಂಡಿದ್ದಾರೆ. ನನಗೂ ಕತೆ ಹೇಳಿಲ್ಲ, ಜಯರಾಮಣ್ಣ ಹೇಳಿದಾಗೆ ನನಗೂ ಸ್ವಲ್ಪ ಅಷ್ಟೇ ಒಂದು 5 ನಿಮಿಷದಲ್ಲಿ ಕತೆ ಹೇಳಿದರು. ಆ 5 ನಿಮಿಷದಲ್ಲೇ ನನಗೆ ಆ ಚಿತ್ರಕಥೆ ಒಪ್ಪಿಗೆ ಆಯಿತು. ಸರಿ, ಇದನ್ನು ಮಾಡೋಣ ಅಂತ ನಾನು ನಮ್ಮ ನಿರ್ದೇಶಕರಿಗೆ ಹೇಳಿದೆ. ಅದಕ್ಕೆ ದಿಲೀಪ್ ಅವರು ಭಾಳ ತುಂಬ ಒಳ್ಳೆ ವರ್ಕರ್ ಪಾಪ. ಒಂದು ದಿವಸಕ್ಕೆ 10 ಬಾರಿನಾದರೂ ನನ್ನ ಕಾಲ್ ಮಾಡಿ ಎಲ್ಲ ಈ ಥರ ಆಗಿದೆ ಹೀಗಾಗಿದೆ ಅಂದ್ಬಿಟ್ಟು ಎಲ್ಲ ಹೇಳ್ತಾಯಿದ್ರು. ಇನ್ನೂ ಹಲವಾರು ಕಲಾವಿದರನ್ನು ಇದಕ್ಕೆ ತರಬೇಕು ಅಂದ್ಕೊಂಡಿದ್ದೀವಿ. ಯಾಕೆಂದರೆ ಈ ದಿವಸ ಒಳ್ಳೆ ದಿವಸ ಆಗಿರೋದ್ರಿಂದ ಈ ಡೇಟು ಬಿಡಬಾರ್ದು, ಪೂಜೆ ಮಾಡಬೇಕು ಅಂದ್ಬಿಟ್ಟು ಇವತ್ತೇ ಪೂಜೆ ಮಾಡಿದ್ದೀವಿ. ಇನ್ನು ಮುಂದಿನ ದಿನಗಳಲ್ಲಿ ಕತೆ ಅನುಸಾರವಾಗಿ ಯಾರ್ಯಾರು ಕಲಾವಿದರನ್ನು ಇದಕ್ಕೆ ಅಳವಡಿಸ್ಕೋಬೋದು ಅದನ್ನು ಮಾಡಿಕೊಟ್ಟಿದ್ದೀವಿ. ಅದಕ್ಕೂ ಮೊದಲಿಗೆ ನನಗೆ ಸಪೋರ್ಟ್ ಆಗಿರೋಂಥ ನಮ್ಮೆಲ್ಲರ ಸ್ನೇಹಿತರು ಆತ್ಮೀಯರು ಇದ್ದಾರೆ. ನಮ್ಮ ರಾಜಣ್ಣವರಾಗಲಿ, ನಮ್ಮ ಲಕ್ಕಣ್ಣವರಾಗಲಿ, ಯೋಗಿ, ನಮ್ಮ ನವೀನ್ ಕುಮಾರ್, ನಮ್ಮ ಅಜಯ್ ಗೌಡರು, ನಮ್ಮ ಮಂಜಣ್ಣವರು, ಭಾಳ ಇನ್ನು ಸುರೇಶ್ ಎಲ್ಲರೂ ಇದ್ದಾರೆ. ನಮ್ಮ ಇನ್ನೂ ಮುಂದಕ್ಕೆ ಹೋಗಬೇಕು ಅಂದರೆ ನಮ್ಮ ಮಿಥುನ್ ಇದಾಗಲೇ 2 ಮೂವಿನ ಡೈರೆಕ್ಟ್ ಮಾಡಿದ್ದಾರೆ. ಅದು ಸಹ ಬಿಡುಗಡೆ ಆಗೋದಕ್ಕೆ ರೆಡಿ ಆಗ್ತಾಯಿದೆ ಮಿಥುನ್ ಅವರು. ಅದ್ರ ಜೊತೆಲೇ ಇನ್ನೊಬ್ಬರು ನಮ್ಮ ಆತ್ಮೀಯ ಸ್ನೇಹಿತರು ಪ್ರವೀಣ್, ಎವಿಡೆನ್ಸ್ ಈ ಚಿತ್ರದ ನಿರ್ದೇಶಕರು. ಮುಂದಿನ ತಿಂಗಳಲ್ಲಿ ಅದು ಕೂಡ ರಿಲೀಸ್ ಆಗ್ತಾಯಿದೆ. ಇವರೆಲ್ಲರನ್ನ ಒಳಗೊಂಡು ಈ ಒಂದು ಚಿತ್ರವನ್ನು ಹೇಳೋದು ಬೇಕಾಗಿಲ್ಲ, ತಮ್ಮೆಲ್ಲರಿಗೂ ಗೊತ್ತಿದೆ. ವಿಭಿನ್ನವಾಗಿ ಈ ಕತೆ ವಿಭಿನ್ನವಾಗಿದೆ ಅಂತ ಮಾತ್ರ ನಾನು ಹೇಳ್ತೀನಿ. ಈ ಚಿತ್ರಕ್ಕೆ ಏನು ಸಪೋರ್ಟ್ ಬೇಕು ನನ್ನ ಕಡೆಯಿಂದ, ನಮ್ಮ ನಿರ್ದೇಶಕರಾಗಲಿ, ನಮ್ಮ ದಿಲೀಪ್ ಡೈರೆಕ್ಟ್ರಿಗಾಗಲಿ ನನ್ನ ಕಡೆಯಿಂದ ಫುಲ್ ಸಹಕಾರ ಇದೆ ಅಂತ ಈ ವೇದಿಕೆಯಲ್ಲಿ ಹೇಳ್ತಾ ಇದ್ದೀನಿ.